ಹಾಯ್ ಗೈಸ್ ಅನ್ನು. ಹಾಯ್ ಗೈಸ್. ವಿಡಿಯೋ ಅಲ್ಲಿ ಮಾಡಿ ನಾನು ಹೇಳ್ತೀನಿ ಗೈಸ್. ನೋಡಿ ಅಲ್ಲಿ ಮಾವಿನಕಾಯಿ ನಾನು ಬಾಗಿಲಿಗೆ ಗೈಸ್ ನೋಡಿ ಗೈಸ್ ಅಲ್ಲಿ ಮಾವಿನಕಾಯಿ ಇದೆ. ನೋಡ್ತಾ ಇದ್ದಾರೆ ಅಲ್ಲಿಗೋಸ್ಕರ. ಮಿಸ್ ಇಲ್ಲಿ ಕಾಲ ಕೌಂಟ್ ಕೊಟ್ಟು ಎರಡನೇ ಅಣ್ಣ ಇವನು ಧನು ಅಂತ ಹೇಳಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರೋದವನು. ಇವನು ತಮ್ಮ ಸಚ್ಚಿ ಅಂತ. ಒಳ್ಳೆ ದಪ್ಪ ನಿಮ್ಮ ಮಾವಿನಕಾಯಿ ಸ್ವೀಟ್ ಇರುತ್ತಲ್ಲ ಅದು ಪೂರ್ತಿದು. ಬೇಕಾ ಬೇಕಾ ಬೇಡ ಮನೆ ನಿಂಗೆ. ಚೆನ್ನಾಗಿ ಕೆಡವೆ ಬಿಟ್ಟ ನೋಡಿ ಎಲ್ಲ ಕುಯ್ದು ತಿಂತಾ ಇದ್ದಾರೆ ಆಲ್ರೆಡಿ. ಚೆನ್ನಾಗಿದೆಯಾ ಮಿಂಚು? ಹೆಂಗಿದೆ ಅದಕ್ಕೆ? ಚೆನ್ನಾಗಿದೆ, ಸೂಪರ್. ಕೊಡಿ ಖಾಲಿ ಮಾಡಬೇಡಿ ಅಂತ ನಂಗೊಂಚೂರು ಕೊಡಿ ಹಂಗಾಗಿ. ಹೆಂಗಿದೆ? ಸಕ್ಕ ಸ್ವೀಟ್ ಇದೆ ತುಂಬ. ಯಶೋ ಯಾಕೆ ಇಲ್ಲಿ ಕೂತಿದ್ಯಾ? ಫುಲ್ ಶೀತ ತಲೆನೋವು ಆಗ್ಬಿಟ್ಟಿದೆ. ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ. ಇವಾಗ ಕರ್ಚೀಫೇ ನನ್ನ ಫ್ರೆಂಡ್ ಆಗ್ಬಿಟ್ಟಿದೆ. ನೆಂದೋಯ್ತಾ ಕರ್ಚೀಫು? ನೆಂದೇನೋಗಿಲ್ಲ, ಇವಾಗ ಹೊಸ ತಗೊಬಂದೆ. ನಿಮ್ಮ ಮನೆ ತೋರಿಸಲ್ವ ನಮಗೆ? ಮನೆ ತಾನೇ, ತೋರ್ಸೋಣ ಬನ್ನಿ. ಮಾಮ ತಗೋಣ. ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಶು ಮನೆ ನೋಡೋಕೆ ಹೋಗ್ತದೆ ಪೂರ್ತಿ. ಇವತ್ತು ಯಶುದು ಹೋಮ್ ಟೂರ್ ಇದೆ, ಬನ್ನಿ ನೋಡೋಣ ಹೋಗಿ. ಸ್ಟಾರ್ಟಿಂಗೇ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮನೆ. ಫಸ್ಟ್ ಬಂದು ಇದು ನಮ್ಮದು ಹಸುದು ಕೊಟ್ಟೆ ಆಯಿತಾ. ನಮ್ಮ ಕೊಟ್ಟಿಲಿ 3 ಹಸು ಇರುತ್ತೆ. ಬನ್ನಿ ಒಳಗೆ ನೋಡ್ಬೋದು. ಏನಿಲ್ಲ, ಹಸು ಬಂದಿಲ್ಲ. ಒಟ್ಟು ಆಮ್ನ ಬಂದ ಇಲ್ಲಿ ನಮ್ಮ ಮನೆ ಕುಳ್ಳ ಇವನು. ಹೊರಟಮ್ಮ 3 ಡೇಸಿಗೆ ಒನ್ಸ್ ಮಾತ್ರ ಬರೋದು ಮನೆಗೆ ಅವನು. ಮನೆ ಬಂದಿದ್ದಾನೆ. ಇದು ಇಲ್ಲಿ ಒಂದು ಕೊಟ್ಟೆ ಇಲ್ಲಿರೋದು. ಮತ್ತೆ ಹಂಗೆ ಹೋಗಿ ಇದೆಲ್ಲ ನಮ್ಮನೆ. ಆ ಎಲ್ಲ ಕಲರ್ ಕಾಣಿಸ್ತಿದೆಯಲ್ಲ ಅದೇ ನಮ್ಮನೆ. ಸ್ವಲ್ಪ ಅಪ್ಪಿಗೆ ನಡ್ಕೊಂಡು ಹೋಗ್ಬೇಕು, ಸುಸ್ತಾಗುತ್ತೆ. ಈ ಪಕ್ಕದ್ದು ನಮ್ಮ ಚಿಕ್ಕಪ್ಪನ ಮನೆ, ಸಾತ್ವಿ ಅಂತ ಮಾತಾಡಿದ್ನಲ್ಲ ಅವ್ರ ಮನೆದು. ಇದರಿಂದ ನಮ್ಮ ಮನೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಫುಲ್ಲು ಹೊರಗಡೆ ಕೂತಿದ್ದಾರೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ನಮ್ಮ ಮನೇಲಿ ಅಂತ. ನೀರು ಬಿಟ್ಟಿದ್ದಾರೆ, ನೀರು ಬಿಟ್ಟಿದ್ದಾರೆ. ನೀರು ಬಿಟ್ಟಿದ್ದಾರೆ ಅಂತ ಕಾಯ್ತು. ನೀರು ಇರುತ್ತೆ ಯಾವಾಗ ಇವನು ಗೊತ್ತಲ್ವಾ? ಹಾಯ್ ಮಾಡ್ತೀನಿ ಅಂತ ನಮ್ಮ ಅಣ್ಣನ ಫಸ್ಟ್ನೇ ಅಣ್ಣನಾಗ ಕಾರ್ತಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಫುಲ್ಲು ಹೂವಿಂದ ಇದೆ. ಫಸ್ಟಿನ ನೋಡ್ಬೋದು ಹೂವಿಂದ ಮನೆಯಲ್ಲಿ ವೈಟ್ ಕಲರ್ ಹೋಗಿದೆ, ಹೊಸದಾಗಿ ಹಾಕಿದೆ. ಇದು ವೈಟ್ ಕಲರ್ ಹೋಗಿದೆ, ಸಿಂಕು ಯಾರು ಗೊತ್ತಿಲ್ಲ, ಯೆಲ್ಲೋ ಕಲರ್ ದಸಡ ಸಕ್ಕತ್ತಾಗಿದೆ. ಡಬಲ್ ಕಲರ್ ಇದೆ ಆ್ಯಕ್ಚುಲಿ. ಇದು ನಿಮ್ಮ ಕಲರ್ ಕಾಂಬಿನೇಷನ್ ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ ಅಂತ ಅನ್ಸುತ್ತೆ. ಪಿಂಕ್ ಕಲರ್ ಇದೆ, ಫುಲ್ ತುಂಬ ದೊಡ್ಡದಿದೆ ಆ್ಯಕ್ಚುಲಿ ಇದು. ಅರಳಿಲ್ಲ, ಮೊಗ್ಗು ಇದೆ ಆ್ಯಕ್ಚುಲಿ. ಇದೇ ಥರ ತುಂಬ ಕಲರ್ಸ್ ಇದೆ. ಇವಾಗ 2 ಥರ. ಅದನ್ನೂ ಹೂ ಬಿಟ್ಟಿಲ್ಲ. ಹೂ ಬಿಟ್ಟರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ತುಂಬ ಬೆಳೆದಿದೆ. ಮನೇಲಿ ದಾಸವಾಳ ಒಂದು 7-8 10 ಕಲರ್ ಇರ್ಬೋದು ದಾಸವಾಳ. ಇನ್ನೂ ಹೂ ಬಿಡ್ತಾ ಇದೆ ಇವಾಗ. ಮಳೆಗಾಲದಲ್ಲಿ ಸ್ವಲ್ಪ ಕಟ್ ಮಾಡ್ತಾರಲ್ಲ ಹಂಗಾಗಿ. ಇದು ನಮ್ಮ ಅಣ್ಣನ ಕಾರು ಸೆಡ್. ಇದೊಂದು ಈ ಕಡೆ ಒಂದು ಸೆಡ್ ನೋಡಿದ್ವಿ. ಈ ಕಡೆ ವೇಕೆನ್ಸ್ ನಿಲ್ಸಕ್ಕೆ ಮಳೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಬಟ್ಟೆ ಒಣಗಾಕ್ತಿದ್ದಾರೆ. ಮತ್ತೆ ನೀವು ನೋಡ್ಬೋದು, ಹಳ್ಳಿ ಕಡೆ ನಿಮಗೆ ಭತ್ತ ಎಲ್ಲ ಇದು ಮಾಡೋಕ್ಕೆ ಗೋಡನ್ ಥರ ಮಾಡಿರ್ತಾರೆ, ಕಣ್ಜ ಅಂತ ಹೇಳ್ತಾರೆ. ಸೊ ಇದು ನಮ್ಮನೆ ಕಣ್ಜ. ಇದು ನಮ್ಮನೆ ಕಣ್ಜ. ಆ್ಯಕ್ಚುಲಿ ಈಗ ಹಾಕ್ಬಿಟ್ಟಿದೆ. ಇಲ್ಲಿ ಎಲ್ಲ ಹೋಗಿ ಭತ್ತ ಕಡಿಯುತ್ತೆ ಅಂತ ಹೇಳ್ಬಿಟ್ಟು ಅಪ್ಪನ ರಾಜ ಅಂತ ಇದು ಸ್ಕೂಟಿ. ಇದೇ ನಮ್ಮ ಫಸ್ಟ್ನೇ ಅಣ್ಣನ ಬೈಕು, ಇದೇ ನಮ್ದು 2ನೇ ಅಣ್ಣನ ಬೈಕು. ಇದೆಲ್ಲ ನಮ್ಮನೆದು ಸೇವಂತಿ ಅಂತ ಹೇಳ್ತಾರೆ. ಇದೆಲ್ಲ ಈ ಥರದ್ದು ಚೆನ್ನಾಗಿದೆ ಅಂತ. ಸಕ್ಕತ್ತಾಗಿದೆ. ಅದು ನಾವು ಪೆನ್ಸಿಲ್ ಇದು ಮಾಡ್ತಿದ್ವಿ ಮೈಂಡ್ ಮಾಡಿದಾಗ ಆ ಥರ ಇದೆ. ಆ ಥರ ಇರುತ್ತೆ. ಆ್ಯಕ್ಚುಲಿ ತುಂಬ ಹೂ ಬಿಡುತ್ತೆ. ಇವಾಗ ಸ್ವಲ್ಪ ಮಳೆ ಅಲ್ಲ, ಚಳಿ ಅಲ್ಲ, ಹಂಗಾಗಿ ಸ್ವಲ್ಪ ನಿಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪ ಹೌದು, ಅವಳೇ ಎಲ್ಲ ಮಾಡಿದ್ದು ಸ್ಪೆಷಲ್ ಆಗಿ ತಂದು ಎಲ್ಲೋ ಇದ್ದಿದ್ದು ಇಲ್ಲಿ ಈ ಥರ ಮಾಡಿ ಈ ಥರ ಒಂದು ಬೆಳೆದಿದ್ದಾಳೆ. ತಮಾಷೆ ಸೂಪರ್. ಅದನ್ನ ನೋಡ್ಕೊಂಡು ನಮ್ಮಲ್ಲೂ ಮಾಡಿದ್ದೀವಿ. ಇವಳು ನೋಡ್ಕೊಂಡು ತುಂಬ ಚೆನ್ನಾಗಿ ಬೆಳೆದಿದೆ. ತುಂಬಾ ಚೆನ್ನಾಗಿ ಬೆಳೆದಿದ್ದಾಳೆ. ಸಾತ್ವಿ ಅಂತ ಇದ್ನಲ್ಲ ಅವರಪ್ಪ ದೊಡ್ಡಪ್ಪ ತುಂಬಾ ಚೆನ್ನಾಗಿ ಬೆಳೆದಿದ್ದಾಳೆ. ಇವಳು ನೋಡ್ಕೊಂಡು ಎಲ್ಲರೂ ಅದನ್ನ ಮಾಡಿದ್ದಾರೆ. ಅದೇ ಕಲರು, ತುಂಬಾ ಇವಳು ಕಲರ್. ಒಂದು ಗೊಂಚಲು ಇದು ಫುಲ್ ಇದೇ ಥರ ಹೂವು. ಇದೆಲ್ಲ ಚೆನ್ನಾಗಿದೆಲ್ಲ. ಎಂತ ಹೂವು ಇದು? ಇದು ಏನು ಹೂವು ಅಂತ ನನಗೂ ಹೆಸರು ಆ್ಯಕ್ಚುಲಿ ಗೊತ್ತಿಲ್ಲ ಕರೆಕ್ಟಾಗಿ. 2 ಕಲರ್ ಇದೆ ಇದರಲ್ಲಿ. ಆರೆಂಜ್ ಕಲರ್ ಇದೆ. ಇದು ಚೆನ್ನಾಗಿದೆ ನನಗೆ. ಆರೆಂಜ್ ಕಲರ್ ಇದೆ. ಇದೆಲ್ಲ ಇದೇ ಥರ ತುಂಬ ಹೂವಿನ ಗಿಡ ಇದೆ ನಮ್ಮ ಮನೇಲಿ ಆ್ಯಕ್ಚುಲಿ. ಕಡಗ ಹೂವು ಅಂತ ಹೇಳ್ತಾರೆ. ನೀಟಾಗಿದೆ ಇದು. ಇದರಲ್ಲಿ ಕಲರ್ಸ್ ಇದೆ ಆ್ಯಕ್ಚುಲಿ. ಇದು ಗಂಟೆ ದಾಸವಾಳ ಅಂತ ಹೇಳ್ಬಿಟ್ಟು ಪುಟಾಣಿದಿದು. ಇದರಲ್ಲಿ 3 ಕಲರ್ಸ್ ಇದೆ. ನಮ್ಮ ಮನೇಲಿ 2 ಕಲರ್ಸ್ ಇದೆ ಆ್ಯಕ್ಚುಲಿ. ಇವಾಗ ಪಿಂಕು ಮತ್ತು ಎಲ್ಲೋ ಇದೆ. ಇದೆಲ್ಲ ಮೆಣಸಿನ್ಕಾಯಿ, ಪಪ್ಪಾಯ ಅವೆಲ್ಲ ಹಾಕಿದ್ದಾರೆ. ನೀವು ನೋಡಿರ್ಬೋದು, ಬಟರ್ ಫ್ರೂಟ್ ಅಂತ ಕೇಳಿರ್ತೀರ, ಅದರಲ್ಲಿ ಗಿಡ ಇದು. ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿದ್ದೀವಿ. ಮತ್ತು
ನಿಂಬೆಹಣ್ಣಿನ ಗಿಡ ಎಲ್ಲ ಬುಟ್ಟಿಗೆ ಹಾಕಿರೋದು ಇಲ್ಲೇ ಬುಟ್ಟಿಗೆ. ನಮ್ಮದು ಹೂವಿನ ಗಿಡ ಇನ್ನೂ ತುಂಬ ಇದೆ, ಹೂ ಬಿಟ್ಟಿಲ್ಲ. ಬನ್ನಿ ಒಳಗೆ ಹೋಗೋಣ. ಹಾಲ್ ಥರ ಇಲ್ಲಿ UPS ಇಟ್ಟಿದ್ದೀವಿ. ಇಲ್ಲಿ ಒಂದು 2 ಚೇರ್ ಇತ್ತು ಆ್ಯಕ್ಚುಲಿ. ಒಂದು ಚೇರು ಒಡೆದೋಗ್ಬಿಡ್ತು ಮದುವೆ ಟೈಮಲ್ಲಿ. ಇದು ಬಂದು ಫಸ್ಟ್ನೇ ಬೆಡ್ರೂಮ್. ಇದು ಅಣ್ಣನ ಬೆಡ್. ಇದು ಬಂದು 2ನೇ ಅಣ್ಣ ಧನು ಅಣ್ಣ ಅಂತ ಹೇಳಿದ್ನಲ್ಲ, ಅವನ ರೂಮು. ಅದೇ ಪಾಪು ಇದೆಲ್ಲ ಚಿಕ್ಕದು, ಹಂಗಾಗಿ ಜೋಕಾಲಿ ಎಲ್ಲ ಇಲ್ಲೇ ಕಟ್ಕೊಂಡಿದ್ದಾರೆ, ಸೀರಿಯಲ್ ಕಟ್ಟಿರೋದು. ಇದು ನಮ್ಮದು ಫಸ್ಟ್ನೇ TV ಇದ್ದಿದ್ದು. ಅಣ್ಣ ಈಗ ರೂಮಿಗೆ ಹಾಕೊಂಡಿದ್ದಾನೆ, ಬಟ್ಟೆ ಎಲ್ಲ ಇಲ್ಲೇ ಒಣಗಾಕ್ಬಿಟ್ಟಿದ್ದಾರೆ. ಪಾಪಿಗೋಸ್ಕರ ಫ್ಯಾನು ಎಲ್ಲ ಇಲ್ಲೇ ಇಟ್ಕೊಂಡಿದ್ದಾರೆ. ನಮ್ಮನೆ ಹಾಲ್. ಇದು ಬಂದು TV ಒಂದು 10-11 ವರ್ಷ ಆಗಿರ್ಬೋದು TV ತಂದು. ಇದೆಲ್ಲ ಗೊಂಬೆ ಫೋಟೋಸು ಅದೆಲ್ಲ ಇಟ್ಬಿಟ್ಟು ಸೆಟಪ್ ಮಾಡಿದ್ದಾರೆ ಇಲ್ಲೆಲ್ಲ. ನೆಕ್ಸ್ಟ್ ಬಂದು ಇಲ್ಲಿ 3 ಕಬರ್ಡ್ಸ್ ಇದೆ ನಮಗೆ. ಇಲ್ಲಿ ಮದುವೆ ಆಲ್ಬಮ್ಸು ನಮ್ಮ ಅಣ್ಣವ್ರದ್ದು, ಮತ್ತು ಇಲ್ಲಿ ಬೆಡ್ಶೀಟು ಕೌದಿ ಅದೆಲ್ಲ ಇಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಫಿಶ್ ಟ್ಯಾಂಕ್. ಇದು ಆ್ಯಕ್ಚುಲಿ ಇದು ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ತಂದಿರೋದು, ಅವ್ನು ತಂದಿದ್ದು. ಇದು ಒಂದು 10-11 ಫಿಶ್ ಇದೆ. ಇದು ತಂದು ಆಲ್ಮೋಸ್ಟ್ ಒಂದು 10-11 ವರ್ಷ ಆಗೋಕ್ಕಾಯ್ತು. ಇದು ನಮ್ಮ ಮದುವೆ ಹಾರ ನೋಡಿ ಇನ್ನೂ ಹೆಂಗಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಇನ್ನೂ. ಇದು ಬಂದು ನಮ್ಮ ಅಪ್ಪನ ರೂಮು, ನನ್ನ ರೂಮು ಕೂಡ. ಅದೇ ನಾವಿಲ್ಲಿ ಮಲ್ಗಲ್ಲ, ನಾವು ಬಟ್ಟದ ಮೇಲೆ ಮಲ್ಕೊಡೋದು. ಇದು ನಮ್ಮ ರೂಮು. ಬಟ್ಟೆ ಮಳೆ ಇರೋದ್ರಿಂದ ಬಟ್ಟೆ ಎಲ್ಲ ಇಲ್ಲಿ ಒಣಗಾಕ್ಬಿಟ್ಟಿದ್ದಾರೆ. ಇದು ಬಂದು ಬೆಡ್ ಇಲ್ಲಿದೆ, ಎಕ್ಸ್ಟ್ರಾ ದಿಮ್ಗಳೆಲ್ಲ ಇಟ್ಟಿದ್ದಾರೆ. ಇದು ನಮ್ಮ ಮದುವೆ ಸೂಟ್ ಕೇಸು, ಕಿರಣ್ದು ನಂದು 2 ಇಲ್ಲೇ ಇಟ್ಟೋಗ್ಬಿಟ್ಟಿದ್ದೀವಿ. ಕಾರಲ್ಲಿ ಜಾಗ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ. ನನ್ನ ಬೀರು, ನನ್ನ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಅಲ್ಲಿಗೆ ಸ್ವಲ್ಪ ತೊಗೊಂಡೋಗಿದ್ದೀನಿ ಕಿರಣ್ ಮನೆಗೆ. ಹೆಂಗೆಂಗೋ ಇಟ್ಬಿಟ್ಟಿದ್ದಾರೆ ಇಲ್ಲೆಲ್ಲ, ಮದುವೆಲೆಲ್ಲ ಕದ್ರ ಪಿದ್ರ ಆಗ್ಬಿಟ್ಟಿದೆ. ಇಲ್ಲೆಲ್ಲ ನನ್ನ ಬಟ್ಟೆ ಇದೆ, ಸ್ವಲ್ಪ ಕಿರಣ್ದು ಬಟ್ಟೆ ಇಲ್ಲಿಗೆ ಬಂದಾಗ ಎಲ್ಲ ಇಟ್ಕೊಂಡಿದ್ದಾರೆ. ಇದು ಬಂದು ನಮ್ಮಪ್ಪ ಅಮ್ಮಂದು ಬೀರು. ಇದು ಬಂದು ನಂದು ಎಲ್ಲ ಹಾಳು ಮುಳು ಎಲ್ಲ ಇಟ್ಕೊಂಡಿದ್ದೀನಿ. ಚೆನ್ನಾಗಿಲ್ಲ ನೋಡೋಕ್ಕೆ ಎಲ್ಲ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಹಿಂಗೆ ಟವಲ್ ಹಾಕ್ಬಿಟ್ಟಿದ್ದೀನಿ ಕಾಣಿಸ್ಬಾರ್ದು ಅಂತ. ಕಿರಣ್ದು ಸೂಟ್ ಇಲ್ಲೇ ಇಟ್ಬಿಟ್ಟಿದ್ದಾರೆ, ಅಲ್ಲಿಗೆ ತಗೊಂಡೋಗೋಕ್ಕೆ ಟೈಮೇ ಸಿಕ್ಕಿಲ್ಲ ಅವ್ರಿಗೆ, ಅದಕ್ಕೆ ಇಲ್ಲೇ ಹಾಕ್ಬಿಟ್ಟಿದ್ದಾರೆ. ನೆಕ್ಸ್ಟು ಈಚೆ ಬಂದರೆ ಇದೇ ಹಾಲಲ್ಲಿ ಸೋಫಾ ಇಟ್ಟಿದ್ದಾರೆ. ಹಿಂಗೆ ಈ ಥರ ಸ್ಕ್ರೀನ್ ಎಲ್ಲ ಸೆಟಪ್ ಮಾಡಿದ್ದಾರೆ. ಒಂದೇ ಥರ ಸ್ಕ್ರೀನ್ ಇದೆ, ಹಾಲಿಗೆ ಮಾತ್ರ ಚೇಂಜು. ಇನ್ನು ಎಲ್ಲ ಕಡೆ ಆರೆಂಜ್ ಕಲರ್ ಇದೆ, ನಮ್ಮ ರೂಮ್ಗೆ ಆಚೆ ಅಲ್ಲೆಲ್ಲ. ಇದು ಬಂದು ನಿಮಗೆ ಗೊತ್ತಿರುತ್ತೆ, ಎಲ್ಲ ಮನೆಯಲ್ಲೂ ಇದೇ ಇರುತ್ತೆ. ಏನು ಹೇಳ್ತಾರೆ ಇದಕ್ಕೆ? ಶೋಕೇಸ್. ಶೋಕೇಸ್. ಇಲ್ಲಿ ನಮ್ಮ ಪೂಜಕ್ಕನ ಫೋಟೋ ಇದೆ, ನಮ್ಮ ಗುಂಡನ ಫೋಟೋ ಇದೆ, ಮತ್ತು ನಮ್ಮದು ಟ್ಯಾಕ್ಟ್ರು. ಅಣ್ಣ ಫಸ್ಟ್ ತೊಗೊಂಡಿದ್ದು ಕಾರು ಇದು. ಮತ್ತು ನಾವು ಅವತ್ತು ಟೆಂಪಲ್ಗೆ ಹೋಗಿದ್ವಲ್ಲ ಚಾಮುಂಡೇಶ್ವರಿ, ಅದ್ರಿನ ಫೋಟೋ. ಇದು ಮದುವೆಲಿಟ್ಟಿದ್ದು ಗೊಂಬೆ. ಇದೆಲ್ಲ ಆಲ್ಮೋಸ್ಟ್ ಬರ್ಡೇಲಿ. ಇದು ನಮ್ಮ ದೊಡ್ಡಮ್ಮ. ಇದು ಆಲ್ಮೋಸ್ಟ್ ನೋಡಿರ್ತಾರೆ, ನಮ್ದು 2 ಜನ ಅಣ್ಣಂದಿರು, ಧನು ಅಣ್ಣ, ಪ್ರೇಮಣ್ಣ. ಇದು ಮನ್ವಿತ್, ಧನ್ವಿತ್, ಇದು ನಾನು. ಇದಿಷ್ಟು ಶೋಕೇಸಲ್ಲಿ ಇಟ್ಟಿದ್ದೀವಿ. ಸೋಫಾ ಆಲ್ಮೋಸ್ಟ್ ನಮ್ಮ ಅಕ್ಕನ ಮದುವೆಲಿ ತೊಗೊಂಡಿದ್ದಿದ್ದೆಲ್ಲ ಎಲ್ಲ ಹಳೇದಾಗಕ್ಕಾಗಿದೆ, ಎಲ್ಲ ಹೊಸ ತರಬೇಕು. ಬಟ್ ಇವಾಗ ಮದುವೆ ಆಗಿರೋದಲ್ಲ, ಕಾಸಿಲ್ಲ. ನೆಕ್ಸ್ಟ್ ಬನ್ನಿ ಒಳಗೆ. ಇದು ನಮ್ಮದು ಫ್ರಿಡ್ಜ್, ಗೋದ್ರೇಜ್ ಅವ್ರದ್ದು ಫ್ರಿಡ್ಜು. ಈ ಫ್ರಿಡ್ಜಲ್ಲಿ ಯಾರು ಗೆಸ್ ಮಾಡಿರಲ್ಲ, ನೈಲ್ ಪಾಲಿಶ್ ಇಟ್ಟಿದ್ದೀನಿ ನಾನು. ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಗಟ್ಟಿ ಆಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ನಮ್ಮ ಮನೇಲಿ ಹಸು ಕರು ಎಲ್ಲ ಜಾಸ್ತಿ ಇಲ್ಲ, ಹಸು ಬೆಣ್ಣೆ ತುಪ್ಪ ಎಲ್ಲ ಜಾಸ್ತಿ ಇರುತ್ತೆ. ನೋಡಿ ಇಲ್ಲಿ ಬೆಣ್ಣೆ ಎಲ್ಲ ಬೆಳಗ್ಗೆ ತಿಂದು ಖಾಲಿ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಬಾಗಿಲು ಪೂಜೆ ಅಂತ ಮಾಡ್ತಾರೆ ನೋಡಿ, ಇಲ್ಲಿ ಈ ಥರ ಬಾಗಿಲು ಪೂಜೆ ಅಂತ ಮಾಡ್ತಾರೆ. ಸೊ ಈ ಫ್ರಿಡ್ಜ್ ಆಯ್ತಲ್ವಾ, ಇದು ಒಂದು ಹಾಲ್ ಥರ ಸಿಂಪಲ್ ಆಗಿ ಸೋಫಾ ಮತ್ತು ಇದೆಲ್ಲ ಇಟ್ಟಿದ್ದಾರೆ ನೋಡಿ. ನಮ್ಮ ಅಜ್ಜಿ ಎಲ್ಲ ಮಲ್ಬಿಟ್ಟಿದ್ದಾರೆ, ಫುಲ್ ಮಳೆ ಎಲ್ಲ ಚಳಿ ಸಿಕ್ಕಾಪಟ್ಟೆ. ಇದು ಒಂದು ಶೋಕೇಸ್ ಥರನೇ ಸಿಂಪಲ್ ಆಗಿ ಈ ಥರ ಗ್ಲಾಸ್ದು ಅದೆಲ್ಲ ಏನೇನೋ ಇಟ್ಕೊಂಡಿದ್ದಾರೆ ಈ ಥರ. ಎಷ್ಟು ಬಂದರೆ ಇಲ್ಲೊಂದು ಆ್ಯಕ್ಚುಲಿ ರೂಮ್ ಇತ್ತಿದ್ದು ಆ್ಯಕ್ಚುಲಿ, ಬಟ್ ಇಲ್ಲಿ ಯಾರು ಸ್ಟೇ ಆಗಲ್ಲ, ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಇಡಕ್ಕೆ ಮಾಡಿದ್ದಾರೆ, ಸ್ಟೋರೇಜ್ ಥರ. ಇದು ಬಂದು ನಮ್ಮ ಪೂಜೆ ರೂಮು, ವೀರಭದ್ರ ಸ್ವಾಮಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಜಂಪ ಎಲ್ಲ ಮಾಡ್ತಾರೆ ಆ್ಯಕ್ಚುಲಿ ವರ್ಷಕ್ಕೊಂದ್ಸಲಿ. ನಾನು ಕಾಲಿ ಚಪ್ಪಲಿ ಹಾಕಿದ್ದೆ, ಒಳಗೆ ಹೋಗಿಲ್ಲ. ಬನ್ನಿ, ಇದು ನಮ್ಮ ಫಸ್ಟ್ನೇ ಅಣ್ಣಂದು ರೂಮು ಇದಿಲ್ಲಿ. ಸೊ ಇವರು ಇಲ್ಲಿ ಒಂದು ಟೇಬಲ್ ಇಟ್ಕೊಂಡಿದ್ದಾರೆ, ಒಂದು ಬೀರು ಇಟ್ಕೊಂಡಿದ್ದಾರೆ. ಸ್ವಲ್ಪ ಇಕ್ಕಟ್ಟಿದೆ ಅನ್ಸುತ್ತೆ ಇದು,
ಅಣ್ಣನ ಮಗ ಓದ್ಕೋತಿದ್ದ ಅನ್ಸುತ್ತೆ, ವಿಡಿಯೋ ಮಾಡ್ತಿದ್ದ ತಕ್ಷಣ ಎದ್ದು ಓಡಿದ್ದಾನೆ. ಬಾರ ಓದ್ಕೊ, ಓದ್ಕೋತಿದ್ದ ಅವನು. ಸೊ ಇದಿಷ್ಟು 3 ರೂಮ್ ಇದೆ ನಮ್ದ್ರಲ್ಲಿ. ಆಫ್ ಮಾಡಲಾ? ಇಲ್ಲ. ನೆಕ್ಸ್ಟ್ ಬಂದರೆ ಇದು ಒಂದು ಚಿಕ್ಕದಾಗಿ ಏನು ಹೇಳ್ತಾರೆ ಇದಕ್ಕೆ, ಯುಟಿಲಿಟಿ ರೂಮ್ ಥರ ಇದು, ಏನೋ ಒಂದು ರೂಮು. ಸಿಲಿಂಡರ್ ಇಡಕ್ಕೆ, ಸಿಂಕು. ಇದು ಪೆಟ್ಟಿಗೆ, ಅಜ್ಜಿ ಕಾಲದ ಪೆಟ್ಟಿಗೆ ಅಂತ ಹೇಳ್ಬಿಟ್ಟು ಇದ್ರ ತುಂಬ ಪಾತ್ರೆಗಳು ಇಟ್ಟಿದ್ದಾರೆ ನಮ್ಮಮ್ಮ. ಇಲ್ಲಿ ಸಿಂಕು, ಕೈ ತೊಳೆಯೋಕ್ಕೆ ಅದಕ್ಕೆಲ್ಲ ಇಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಬಂದರೆ ಅಡುಗೆ ಮನೆ. ಹಳೆ ಕಾಲದಲ್ಲಿ ಈ ಹಳ್ಳಿ ಮನೆಗಳಲ್ಲಿ ಆಲ್ಮೋಸ್ಟ್ ಇದೇ ಥರನೇ ಇರುತ್ತೆ ಅಡುಗೆ ಮನೆ, ತುಂಬ ಸ್ಟ್ಯಾಂಡರ್ಡ್ ಅಂತ ಇರಲ್ಲ. ಸ್ಟವ್ ಇದೆ ಇಲ್ಲೇ ಪಕ್ಕದಲ್ಲಿ, ಇದು ರೀಸೆಂಟಾಗಿ ಮಾಡಿಸಿದ್ದು ಸಿಂಕ್ ಎಲ್ಲ. ಅವಾಗ ಇಲ್ಲೆಲ್ಲ ಒಲೆ ಇತ್ತು, ಅದೆಲ್ಲ ತೆಗೆಸ್ಬಿಟ್ಟಿದ್ದಾರೆ. ನೆಕ್ಸ್ಟು ನೀರಿಂದು ಅಂಡೆ ಇಲ್ಲಿದೆ ನೋಡಿ, ಯಾವಾಗಲೂ ತಣ್ಣಗಿರುತ್ತೆ ನೀರು ಇದರಲ್ಲಿ. ನೆಕ್ಸ್ಟ್ ಬಂದು ನನ್ನ ಮಿಡಿ ನೋಡಿ, ಇಲ್ಲಿ ನಮ್ಮಮ್ಮ ಮಿಡಿ ಅಂಡೆ ಹಾಕ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಸಿಲಿಂಡ್ರಲ್ಲೇ ಇಟ್ಕೊಂಡಿದ್ದಾರೆ. ಇದು ಬಂದು ಕಡುಬು ಅಂತ ಮಾಡ್ತಾರೆ, ಅದು ಸಪ್ಲಿ. ನೆಕ್ಸ್ಟು ಇಲ್ಲೇ ಡೈನಿಂಗ್ ಹಾಲ್ ಥರ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಹಂಗಾಗಿ ಇದ್ರ ಮೇಲೆ ಕಡಿಮೆ ಊಟ ಮಾಡೋದಿಲ್ಲ. ಇಲ್ಲೆಲ್ಲ ಕಾಳುಗಳು ಎಲ್ಲ ಡಬ್ಬದಲ್ಲಿ ಹಾಕಿಟ್ಟಿದ್ದಾರೆ. ಇದೆಲ್ಲ ಪಾತ್ರೆ ಸ್ಟ್ಯಾಂಡು. ತಟ್ಟೆ ನಮ್ಮ ಮನೇಲಿ ಇಷ್ಟು ಯೂಸ್ ಆಗುತ್ತೆ, ನಮ್ಮನೇಲಿ ಇರೋ ಜನಗಳಿಗೆ. ಆ್ಯಕ್ಚುಲಿ ಬಂದು ಇದು ನನ್ನ ತಟ್ಟೆ, ಇದು ನಂದು ಕಂಚಿನ ತಟ್ಟೆ. ಇದು ನಮ್ಮ ಅಣ್ಣನ ಮಗಂದು. ಇನ್ನೊಬ್ಬ ಅಣ್ಣನ ಮಗಂದು ಇದು. ಆ್ಯಕ್ಚುಲಿ ನಾನು ಫಸ್ಟ್ ಇದರಲ್ಲಿ ಊಟ ಮಾಡ್ತಿದ್ದೆ. ನಮ್ಮ ಅಜ್ಜಿ ಇದನ್ನ ನನಗೆ ಗಿಫ್ಟ್ ಕೊಟ್ಟರು, ಇದನ್ನ ಅವ್ರ ಅಜ್ಜಿ ಗಿಫ್ಟ್ ಕೊಟ್ಟಿರೋದು. ಈ ಥರ ಪಾತ್ರೆ ಸ್ಟ್ಯಾಂಡ್ ಇದ್ರೆ ಆ್ಯಕ್ಚುಲಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಈ ಥರ ತೊಗೊಳ್ಳಿ, ನಿಮ್ಮ ಪಾತ್ರೆ ಹಣ್ಣು ಸಿಗುತ್ತೆ, ತುಂಬ ಪಾತ್ರೆ ಇಡ್ಬೋದು. ನೆಕ್ಸ್ಟ್ ಬಂದರೆ ಇಲ್ಲಿ ಬಚ್ಚಲ ಮನೆ ಇದೆ ನಮ್ಮದು ಬಚ್ಚಲ ಮನೆ. ಈ ಥರ ಅಂಡೆ, ಈ ಥರ ಅಂಡೆ ನೀರು, ಬಿಸಿ ಬಿಸಿ ಅಂಡೆ ನೀರು ಇಟ್ಕೊಂಡ್ರೆ ಇನ್ನೂ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲಿ ತಣ್ಣೀರು ಬರುತ್ತೆ, ಇದೆಲ್ಲ ರೀಸೆಂಟಾಗಿ ಮಾಡಿಸಿರೋದು, ಇದೆಲ್ಲ ಹೊಸದಾಗಿ. ಎಲ್ಲ ಎತ್ಕೊಂಬಂದು ಉಯ್ಯೋಕ್ಕಾಗಲ್ಲ ಮಳೆಯಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಇದೆಲ್ಲ ಇಟ್ಕೊಳಕ್ಕೆ ಇಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಆ್ಯಕ್ಚುಲಿ ಇದು ಕಟ್ಟೆ ಮಾಡಿಸಿದ್ರು ಸೋಪ್ ಇಟ್ಕೊಳಕ್ಕೆ ಅಂತ, ಬಟ್ ವೆರೈಟೀಸ್ ಆಫ್ ಸೋಪ್ ಇರುತ್ತೆ ಅಂತ ಎಲ್ಲ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಬ್ರಷ್ ಇಟ್ಕೊಳಕ್ಕೆ ಇಲ್ಲಿದೆ. ನೆಕ್ಸ್ಟ್ ಬಂದರೆ ಇದು ಹೊರಗಡೆ. ನಮ್ಮ ಕಡೆ ಎಲ್ಲ ಒಳಗಡೆ ಬಾತ್ರೂಮ್ ಯಾರು ಇಟ್ಕೊಳ್ಳಲ್ಲ, ಹಳ್ಳಿ ಕಡೆ ನಿಮ್ಗೆ ಗೊತ್ತೇ ಇರುತ್ತೆ. ನೋಡಿ ಬಸ್ಲೆ ಸೊಪ್ಪು ಹಾಕಿರೋದು ಇವಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದರಲ್ಲಿ ಸಾಂಬಾರು ಮಾಡ್ತಾರೆ, ಮತ್ತು ಬಾಯಲ್ಲಿ ಉಣ್ಣಾದಾಗ ಇದನ್ನು ತಿಂದರೆ ಎಷ್ಟು ಬೇಗ ಕಡಿಮೆ ಆಗುತ್ತೆ ಗೊತ್ತಾ. ನೆಕ್ಸ್ಟ್ ನೋಡಿ ಇಲ್ಲಿ ಸೋರೆಕಾಯಿ ಬೀಳು ಅಂತ ಹೇಳ್ಬಿಟ್ಟಿದ್ದು, ಈ ಬೀಳನ್ನ ಸೋರೆಕಾಯಿ ಬೀಳು ಅಂತ ಹೇಳ್ತಾರೆ. ಇದೆಲ್ಲ ಫುಲ್ಲು ನಮ್ಮ ಗೈಸ್ ನೋಡಿ ಗೈಸ್, ನಮ್ಮಮ್ಮ ಹಾಲಮ್ಮ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇಷ್ಟು ಹಾಲು ನಾವು ಎಷ್ಟು ಲೀಟ್ರ್ ಕೊಡ್ತಾನ? 3 ಲೀಟ್ರ್ ಹಾಲು ನಮ್ಮನೆಗೆ. ಯಾರಿಗೂ ಕೊಡಲ್ಲ ಆ್ಯಕ್ಚುಲಿ, ನಾವೇ ಎಲ್ಲ ಕುಡಿದ್ಬಿಡ್ತೀವಿ, ನಮ್ಮನೆಗೆ ಸಾಲಲ್ಲ. ನೋಡಿ ಎಷ್ಟು ಹಾಲಿದೆ ಅಂತೇಳಿ. ಪ್ಯೂರ್ ಹಾಲು, ಪ್ಯಾಕೆಟ್ ಹಾಲು ಕುಡಿತಿರಲ್ಲ, ಇದು ಅದಕ್ಕಿಂತ ಏನು ಸಕ್ಕತ್ತಾಗಿ ತುಂಬ ಸ್ವೀಟ್ ಆಗಿರುತ್ತೆ ಇದು. ಗೈಸ್ ಇದನ್ನು ನೋಡಿರ್ತಿರೋ ಏನೋ ಗೊತ್ತಿಲ್ಲ, ಇದನ್ನ ಮಜ್ಜಿಗೆ ಅಂಡೆ ಅಂತ ಹೇಳ್ಬಿಟ್ಟು ಕರೀತಾರೆ. ಮಜ್ಜಿಗೆ ಕಡಿಯೋದಿದು, ಇದರೊಳಗೆ ಏನೂ ಇಲ್ಲ ಇವಾಗ. ಇದಕ್ಕೆ ಮೊಸರು ಅಥವಾ ಕೆನೆ ಇರುತ್ತಲ್ಲ ಅದನ್ನು ಹಾಕೊಂಡ್ಬಿಟ್ಟು ಇದರಲ್ಲಿ ಕಡಿತಾರೆ. ಹಿಂಗೆ ಕಡ್ದಾಗ ಇದರಲ್ಲಿ ಬೆಣ್ಣೆ ಬರುತ್ತೆ, ಇದರಲ್ಲೇ ಬೆಣ್ಣೆ ತೆಗೆಯೋದು. ಇದನ್ನ ಮಜ್ಜಿಗೆ ಅಂಡೆ ಅಂತ ಕರೀತಾರೆ. ಸೊ ನಿಮ್ಗೆ ಏನಾದರೂ ಬೇಕಾಗಿದ್ರೆ ಸಕಲೇಶ್ಪುರ ಬನ್ನಿ, ಕೊಡಿಸ್ತೀವಿ ನಾವು. ಫ್ರೀಯಾಗಂತೂ ಅಲ್ಲ, ಅಂಗಡಿ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಸೊ ಗೈಸ್, ನಮ್ಮನೆ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಫುಲ್ ಡೀಟೇಲಾಗಿ ನಮ್ಮನೇನ ತೋರಿಸಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬಂದ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.